ಅಂಕಲ್ ಹಾಂ ಸೆಂಟರ್ ಸ್ಟ್ಯಾಂಡ್ ಇಲ್ಲ ಇದಕ್ಕೆ ಇರೋದೇ 2 ಲೀಕ್ ಆಗ್ತಿದೆ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಸೊ ಕೂಟ್ಲೆ ಏನಪ್ಪ ಅಂದರೆ ನಮ್ಮ ಬೈಕ್ದು ಟೈರ್ದು ಏರ್ ಪ್ರೆಷರು ಯಾಕೋ ಒಂದು ವಾರದಿಂದ ಆಟ ಆಡ್ತಾ ಐತೆ, ಸಡನ್ನಾಗಿ ಕಮ್ಮಿ ಆಗುತ್ತೆ. ಸೊ ಒಂದಿನ ಸ್ಟೆಬ್ಲೈಸಾಗಿ ನಿಲ್ತಾನೇ ಇಲ್ಲ. ಶನಿವಾರ ಬೇರೆ ವೀಕೆಂಡು, ಎಲ್ಲರೂ ಪಾರ್ಟಿ ಮಾಡ್ತಾ ವೀಕೆಂಡ್ನ ಎಂಜಾಯ್ ಮಾಡೋಣ ಅಂದ್ಕೊಂಡಿರ್ತಾರೆ. ನಾನು ನೋಡಿದರೆ ಈ ಪರಿಸ್ಥಿತಿ ಹೆವಿ ಕಮ್ಮಿ ಆಗಿಬಿಟ್ಟಿದೆ. ಸಿಯಾರ ನೋಡ್ಗ್ರು ಗಾಡಿ ಏನು ಹೈಟ್ ಇದೆ. ಸಿಯಾರ ಓಕೆ, ಬಟ್ ಇನೋವಾ ಹೈ ಕ್ರಾಸ್ ಅಲ್ಲೊಂದಿದೆ, ಇಲ್ಲೊಂದು ಬ್ಲ್ಯಾಕ್ ಇನೋವಾ ಹೈ ಕ್ರಾಸ್ ಇದೆ, ಇಲ್ಲೊಂದು ವೈಟ್ ಸಿಯಾರ ಇದೆ, ಇಲ್ಲೊಂದು ಎರ್ಟಿಗಾ. ನಿಧಾನ ಹೈ ಕ್ರಾಸು ಹೆವಿ ಹೈಟ್ ಇದೆ, ಅದಕ್ಕೆ ಅದನ್ನ ಹೈ ಕ್ರಾಸ್ ಅಂತಿದ್ದಾರೆ. ಯಾವುದೋ ಗಾಡಿದು ಕ್ರಾಸ್ ಆಗೇ ಇದು ಹೈ ಕ್ರಾಸ್ ಆಗಿದೆ. ಮೋಸ್ಟ್ಲಿ ಇನೋವಾ ಕ್ರಿಸ್ಟಾ, ಒಂದು XUV 700 ಎರಡು ಸೇರಿಸಿ ಹೈ ಕ್ರಾಸ್ ಮಾಡಿಬಿಟ್ಟಿದ್ದಾರೆ. ಮತ್ತೆ ಟ್ರಾಫಿಕ್ಕಾ? 100 ಮೀಟ್ರ್ ಹೋಗಿಲ್ಲ, ಅಲ್ಲೇ ಬೆಂಗಳೂರಲ್ಲಿ ಟ್ರಾಫಿಕ್ ನೋಡಿ. ಅಲ್ಲಿ ಸಂದಿಲ್ ಹೋಗೋಣ. ಬಾಬಾ ಆ ಕಡೆ ಸಂದಿನಲ್ಲೂ ಬ್ಲಾಕ್ ಆಯ್ತದು. ಸೊ ಈ ಕಡೆ ಇರೋದೇ ಬೆಟರು. ಹಿಂಗೈದು ನೋಡ್ಗ್ರು ಹೈ ಕ್ರಾಸ್. ಅಲ್ಲಿದೆ ನೋಡಿ ದುಡಿಯೋಕ್ಕೆ, ಇದು ಖರ್ಚು ಮಾಡೋಕ್ಕೆ. ಒಂದರಲ್ಲಿ ದುಡಿ, ಒಂದರಲ್ಲಿ ಖರ್ಚು ಮಾಡು. ಇದರಲ್ಲಿ ಓಲಾ ಊಬರ್ ಎಲ್ಲ ಮಾಡ್ಬೋದಾ? ಬುಲೆಟ್ಟು ಗುಡ್ಡು ಅಂತೈತೆ. ಟ್ರಾಫಿಕ್ ಬಿಡುತ್ತೋ. ಇಂಡಿಕೇಟರ್ ಹಾಕಿದ್ದಾನೆ. ನೆಕ್ಸಾನ್ ಚಂದಿರ ತಂದ ಹುಣ್ಣಿಮೆ ರಾತ್ರಿ. ಇವತ್ತು ಹುಣ್ಣಿಮೆನಾ? ಕಪಲ್ಸ್ ಎಲ್ಲ ವೀಕೆಂಡಲ್ಲಿ ರೈಡ್ ಹೋಗ್ತಾವ್ರೆ. ನಾನು ನೋಡಿದರೆ ಇಲ್ಲಿ ರೈಡ್ ಹೋಗ್ಬೇಕು ಅಂತ ಪಂಚರ್ ಆಗಿರೋ ಗಾಡಿ, ಪಂಚರ್ ಆಗಿರ್ಬೋದು ಅಂತ ಅಂದ್ಕೊಂಡು ರಿಪೇರ್ ಮಾಡ್ಸೋಕ್ಕೆ ಹೋಗ್ತಾ ಇದ್ದೀನಿ. ಲೈಟಾಗಿ ಮಳೆ ಬಂದಿದೆ. ನದಿ ಹರಿತೈತಿಲ್ಲೊಂದು. ಅಣ್ಣ ಆರಿಸ್ಬಿಡೋಣ, ವೈಟ್ ಗಾಡಿ ಗಲೀಜಾಗುತ್ತೆ. ನೋಡೋದು ಹೆಂಗೆ ಆರ್ತೈತಿ. ನಿಧಾನಕ್ಕೆ ಹೋಗೋಣ. ಜೋರಾಗಿ ಹೋದರೆ ಹಿಂದ್ಗಡೆ ಅವನಿಗೆ ಆರುತ್ತೆ, ನಾನು ನಿಧಾನಕ್ಕೆ ಹೋದರೆ ಮುಂದ್ಗಡೆಯಿಂದ ಒಂದು ನನಗೆ ಆರುತ್ತೆ. ನನ್ನ ಬೈಕಿಗೆ ಕವರ್ ಮಾಡಿಸ್ಬಿಡೋಣ ಅಂತ, ಸೇಮ್ ಈ ಕಾರ್ ಥರ ಮೇಲೆಲ್ಲ ಕವರ್ ಹಾಕಿ, ಸೈಡಲ್ಲೆಲ್ಲ ಕವರ್ ಹಾಕಿ, ಡೋರ್ ತಗೊಂಡು ಒಳಗಡೆ ಎಂಟ್ರಿ ಆಗಿ ಓಡಿಸೋ ಥರ. ಫಾರಿನಲ್ಲೆಲ್ಲ ಇದು ಕವರ್ ಅನ್ನೋದು ಇಂಪ್ಲಿಮೆಂಟ್ ಆಗಿದೆ. ನಾನು ಮಾಡಿಸೋಣ, ಕ್ರೇಜಿಯಾಗಿರುತ್ತೆ. ನಾನು ಪಂಚರ್ ಶಾಪ್ ಹುಡುಕೊಂಡು ನಿಲ್ಸೋದು ಬಿಟ್ಟು ಹೋಗ್ತಲೇ ಇದ್ದೀನಿ ರೋಡ್ ಚೆನ್ನಾಗಿದೆ ಅಂತ. ವೀಕೆಂಡು ಇಷ್ಟು ರೋಡ್ ಫ್ರೀ ಇರೋಂಗಿಲ್ವಲ್ಲ, ಹೆಂಗೆ ಸಾಧ್ಯ? ಟೋವಿಂಗ್ ಮಾಡ್ತಾವ್ರೆ. ಸೊ ಪೆಟ್ರೋಲ್ ಗಾಡೀಲಿ ಪೆಟ್ರೋಲ್ ಖಾಲಿ ಆದರೆ ಎಲೆಕ್ಟ್ರಿಕ್ ಗಾಡಿ ಚಾರ್ಜ್ ಹಾಕ್ಕೊಂಡು ಟೋ ಮಾಡ್ಕೊಳಕ್ಕೆ ಹೋಗಿ ಎಲೆಕ್ಟ್ರಿಕ್ ಗಾಡಿದು ಪವರ್ ಕನೆಕ್ಷನ್ನು ಕಮ್ಮಿ ಆಗಿ, ಸೊ ಅದನ್ನು ಟೋ ಮಾಡೋಕ್ಕೆ ಇನ್ನೊಂದು ಪೆಟ್ರೋಲ್ ಗಾಡಿ ಬಂದರೆ ಇನ್ನೊಂದು XUV 00. ಇದು 00 700 ನಂಗೆ ಡೌಟ್ ಇದೆ. XUV 700 ಇರಬೇಕು. AXL ಅಂತೂ ಟ್ರಾಫಿಕಾಗಿ ಸಿಗಾಕೊಂಡೆ. ಸ್ಕೂಟಿ ನಾನು ಆಡಿಸ್ತೀನಿ, ನಾನು ಒಳಗೆಲ್ಲ ಆಡಿಸ್ತೀನಿ ನೋಡಿ. ಈಗ ಹಂಗೆ ಆಡಿಸ್ತೀನಿ. ತಡಿಯೋಣ. ಕಪಲ್ಸ್ ಮತ್ತೆ ಅಲ್ಲಿ ರೈಡ್ ಹೋಗ್ತಾವ್ರೆ. BYD ನೋಡ್ಗುರು ಹೆಂಗೈತೆ, ಬ್ಲೂ ಕಲರಲ್ಲಿ. ಇಲ್ಲೊಂದು ಡಿಸೈರು, ಅಲ್ಲೊಂದು XUV 3XO. ಹೆವಿ ಬಿಸಿಲು ಹೊಡಿತೈತಲ್ಲ 3 ಗಂಟೆಯಲ್ಲಿ. 3:30 ಆಗಿದೆ ಟೈಮು. ಬಿಸಿಲು ಹೆವಿ ಆಗಿದೆ. ಟ್ರಾಫಿಕಲ್ಲಿ ನಾನು ಇದ್ರೆ ಆಗಲ್ಲ. ಒಂಚೂರು ಆಟ ಆಡಲೇಬೇಕೀಗ. ಇವರೆಲ್ಲ ಎಷ್ಟು ಜೋರಾಗಿ ಓದ್ತಾವ್ರೆ ಅಂತ ಇಲ್ಲಿ ಬಂದು
ಇಲ್ಲೂ ಲಾಕ್ ಆದ್ನ ಚೆನ್ನಾಗೇ ಆಗಿದೆ ನೋಡ್ರಿ ಇಲ್ಲಿ ಒಳ್ಳೆ ಪೇಂಟ್ ಮಾಡಿಸುವ ನನ್ನ ಜರ್ಕಿನಿಗೆಲ್ಲ ಈ ಟ್ರಾಫಿಕಲ್ಲಿ ಚಿಟ್ಟೆ ಅಂತ ಮಿರರ್ನ ಮರ್ಚಿದ್ರೆ ಸರಿ, ಇಲ್ಲಾಂದ್ರೆ ಯಾವನಾದ್ರು ನೀಗ್ ಬಿಡ್ತಾನೆ. ಇರೋದೇ 2. ನಾನು ಇದೇ ಥರ ಮಾಡಿಸೋಣ, ಹಿಂದ್ಗಡೆ ಇರೋದೆಲ್ಲ ತೆಗಿಸ್ಬಿಟ್ಟು ಟೈರ್ ಈ ಥರ ಸೈಕಾಗಿ ಮಾಡಿಸ್ಬಿಡ್ತೀನಿ, ಸಖತ್ತಾಗಿ ಕಾಣುತ್ತೆ ನೋಡಿ ಅಲ್ಲಿ. ಹಾಂ ಮಳೆ ಬಂದರೆ ಬೆಂಗಳೂರಲ್ಲಿ ಅಡ್ವೆಂಚರಸ್ಸಾಗಿ ಎಲ್ಲನೂ ಮಾಡ್ಬೋದು. ಇಲ್ಲೊಂದು ನದಿ ಇರುತ್ತೆ, ಅಲ್ಲಿ ಚರಂಡಿಗಳು ತುಂಬ ರೀತಿರ್ತವೆ, ಈ ಥರ ಜುಗಾಡ್ ಮಾಡ್ಕೊಂಡು ಹೋಗ್ಬೋದು ಬೈಕ್ಗಳನ್ನ. ರ್ಯಾಪಿಡೋದವ್ರಿಗೆ ಕಾಸಾಗುತ್ತೆ, ಓಲೋ ಬರೋರಿಗೆ ಕಾಸಾಗುತ್ತೆ. ಹಾಂ ಹೆಂಗಿದೆ ಸೌಂಡ್ ನೋಡಿ ಅಲ್ಲಿ. ಓಯ್ 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 ಓ ಓ ಓ ಓ ಓ ಓ ನಾನು ಲೆಫ್ಟಿಗೆ ಹೋಗ್ಬೇಕು ಇಲ್ಲಿ. ಪೊಲೀಸ್ ಅಲ್ಲ, ಟ್ರಾಫಿಕ್ ಪೊಲೀಸ್. ಅಣ್ಣ ಹಿಂದಕ್ಕೆ ಹೋಗೋಣ, ಗುದ್ದಿದ್ದನು ಈಚರ್ ಗಾಡಿಯವನು ಪಾಪ ಒಬ್ಬನೇ ಇರ್ತಾನೆ. ಎಂದುಗನ ಇಲ್ಲಿಂದ ಒಳಗಡೆಗೆ ಪರವಾಗಿಲ್ಲ ಗುರು, 2ನೇ ಗೇರಲ್ಲೂ ಸ್ಮೂತಾಗಿ ಮೂವ್ ಆಗ್ತೈತೆ. ಓಹೋ, ಬೈಕ್ನ ಹುಡುಗಿ ಇಟ್ಕೊಂಡಿತ್ತು, ಹುಡುಗಿನೇ ಬೈಕ್ ಇಟ್ಕೊಂಡಿತ್ತು. ಮತ್ತೆ ನಾವು ರೈಟಿಗೆ ತಿರುಗಬೇಕು. ಸೊ ನನಗೆ ಗೊತ್ತಿರೋಂಗಿಲ್ಲ ಒಂದು ಗ್ಯಾರೇಜ್ ಇದೆ. ಯಾರಿಲ್ಲ ಅನಿಸುತ್ತೆ. ಅಲ್ಲೊಂದು ಬೆಂಜ್ ನಿಂತಿದೆ. ಅಂಕಲ್ ಇದಾರಾ? ಓಹ್, ಇಲ್ಲಿ ಕೆಲಸ ಕೆಡ್ತು. ಸೊ ನಾವು ಬೇರೆ ಶಾಪ್ ಹುಡುಕ್ಬೇಕು. ಮುಂದೆ ಬನ್ನಿ, ಬೇರೆದು ಇರುತ್ತೆ ನೋಡಿ ಗುರು. ಅಲ್ಲೊಂದಿದೆ ವಿಂಟೇಜ್ ಗಾಡಿ. ಲೆಫ್ಟಿಗೆ ಹೋಗೋಣ ರೈಟಿಗೆ ಹೋಗೋಣ? ಸ್ಟ್ರೈಟಾಗಿ ಹೋಗೋಣ, ಸುಮ್ಮನೆ ಬೇಡ, ರೈಟಿಗೆ ಹೋಗೋಣ. ಎಲ್ಲಿದೆ ಪಂಚರ್ ಶಾಪು? ಇದು ನಮ್ಮ ಹೊಸ ರೋಡು. ಎಲ್ಲ ಮಳೆ ಬಂದು ಹೊಸದಾಗಿದೆ. ಕಾಲಕ್ಕಿದೆ ಕಾಣೋ ಮಸ್ತಾಗಿ. ಅಕ್ಕ ಸೈಡಿ ಬಾರಕ್ಕ. ಏರ್ ಲೀಕ್ ಆಗ್ತಾನೇ ಇದೆ. ಲಾಸ್ಟ್ ವೀಕಲ್ಲಿ 2 ಟೈಮ್ಸ್ ಫಿಲ್ ಮಾಡಿಸಿದ್ದೀನಿ, ಮತ್ತೆ ಲೀಕ್ ಆಗಿದೆ ಏರು. ಈ ಫ್ರಂಟ್ ಟೈರ್ದು ಏರ್ ಲೀಕ್ ಆಗ್ತಾನೇ ಇದೆ. ಲಾಸ್ಟ್ ವೀಕಲ್ಲಿ 2 ಟೈಮ್ಸ್ ಫಿಲ್ ಮಾಡಿದ್ದೀನಿ, ಮತ್ತೆ ಲೀಕ್ ಆಗ್ತಾಯಿದೆ. ಏನಾಗಿದೆ ಕೇಳಿಸಿಲ್ಲ. ಸೊ ಪಂಚರ್ ಎಣ್ಣೆ ಹೋಗ್ಬೇಕಾ? ಇಲ್ಲೇ ಪಂಚರ್ ಹಾಕಲ್ವಾ? ಹಾಂ, ಗ್ಯಾರೇಜಲ್ಲಿ ಪಂಚರ್ ಹಾಕಲ್ಲ, ಗ್ಯಾರೇಜಲ್ಲಿ ಗಾಡಿ ರಿಪೇರಿ ಮಾತ್ರ ಮಾಡ್ತಾರೆ. ಓಕೆ, ಪಂಚರ್ ಶಾಪ್ ಹುಡುಕ್ಬೇಕು, ಗ್ಯಾರೇಜಲ್ಲಿ ಪಂಚರ್ ಹಾಕಲ್ವಾ? ಹಾಂ, ಯಾವಾಗಿಂದ? ನೋಡ್ಗೋ ಹೊಸ ರೋಡ್ ಹೆಂಗಿದೆ. ಹೊಸ ರೋಡ್ ಅಂದರೆ ರೋಡ್ ಹೊಸದಲ್ಲ, ಈ ಏರಿಯಾ ಹೆಸರೇ ಹೊಸ ರೋಡು. ಸೊ ಇಲ್ಲೊಂದು ಸ್ಟಿಕ್ಕರ್ ಹಾಕ್ಸೋಣ ಅಂತ ಪ್ಲ್ಯಾನ್ ಇದೆ. ಆ ಸ್ಟಿಕ್ಕರ್ ನಮ್ಮ ಗಾಡಿ ನೇಮ್ನೇ ಹಾಕ್ಸೋಣ ಅಂತ. ಸೊ ನಿಮಗೆಲ್ಲ ಕೇಳ್ತಾ ಇದ್ದೀನಿ, ನಮ್ಮ ಗಾಡಿಗೆ ಏನಾರು ಒಂದು ಹೆಸರು ಹೇಳಿ ಅಂತ. ಈ ವೈಟ್ ಕಲರು R15 ಲೋಕಿ ಗಾಡಿ. ಸೊ ಏನಾದರೂ ನಿಮ್ಗೆ ಒಳ್ಳೆ ಥಿಂಕ್ ಬಂದು ಒಳ್ಳೆ ಒಂದು ಹೆಸರು ನೆನಪಾದರೆ ಒಂದು ಕಮೆಂಟ್ ಹಾಕಿ. ಆಫ್ಟರ್ 10 years ಮೀ ಆ್ಯಂಡ್ ಮೈ ಫ್ರೆಂಡ್ಸ್. ನಾನೀಗ ಪಂಚರ್ ಶಾಪ್ ಹುಡ್ಕೊಂಡು ಹೋಗ್ಬೇಕು. ಎಲ್ಲಿದೆ? ಎಲ್ಲಿ 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 ಇನ್ನು ಮುಂದೆ ಆಗ್ಬೇಕಾ? ಎಲ್ಲಿದೆ ಗ್ಯಾರೇಜ್? ಇಲ್ಲಿದೆ.
ಫ್ರಂಟರಲ್ಲಿ ಏರ್ ಲೀಕ್ ಆಗ್ತಿದೆ, ಚೆಕ್ ಮಾಡ್ತೀರಾ? ಏರ್ ಲೀಕ್ ಆಗ್ತಾಯಿದೆ. ಹಾಂ, ಫ್ರಂಟ್ ಟೈರಲ್ಲಿ. ಯಾಪ ಹಾಂ, ಸೆಂಟರ್ ಸ್ಟ್ಯಾಂಡ್ ಇಲ್ಲ ಇದಕ್ಕೆ, ಇಲ್ಲ. ಸೆಂಟ್ರ್ ಸ್ಟ್ಯಾಂಡ್ ಎಲ್ಲ ಗುರುವೆ. ಸೊ ಸೆಂಟ್ರ್ ಸ್ಟ್ಯಾಂಡ್ ಹಾಕಿ ಬಂದರೆ ಕರೆಕ್ಟ್ ಆಗೋದು. ಕರೆಕ್ಟ್ ಇದೆಯಾ? ನನಗೆ ಯಾಕೋ ಕಮ್ಮಿ ಇದೆ ಅನ್ನಿಸ್ತೈತಲ್ಲ. ಹಾಂ, ಇಲ್ಲೂ ಲೀಕ್ ಆಗಿಲ್ವಾ? ಯಾಕೋ ಕಮ್ಮಿ ಇದೆ ಅನ್ನಿಸ್ತೈತೆ, ಎಳಿತೈತೆ ಗಾಡಿ. ಓಕೆ, ಥ್ಯಾಂಕ್ ಯು. ಬೇರೆಯವ್ರು ಆಗ್ಬಿಟ್ಟಿದ್ರೆ ಪಂಚರ್ ಐತೆ ಅಂತ ಕೈಲೊಂದು ಮುಳ್ಳು ಹಿಡ್ಕೊಬಂದು ಪಂಚರ್ ಮಾಡಿಬಿಟ್ಟು ಹಣ ಒಂದು ಪಂಚರ್ ಐತೆ ನೋಡು ಅಂದ್ಬಿಡೋರು. ಸೊ ಇವನ ಹತ್ರ ಲಾಸ್ಟ್ ಟೈಮ್ ನನ್ನ ಫ್ರೆಂಡ್ ಗಾಡಿ ತಂದಿದ್ದೆ, ಅವನು ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದ, ಏನಿದೆ ಅದನ್ನು ಹೇಳಿದ್ದ. ಕೆಲವೊಬ್ರು ಇರ್ತಾರೆ ಪಂಚರ್ ಆಗಿಲ್ಲದೆ ಇದ್ದರೆ ಒಂದು ಕೈಲಿ ಪಿನ್ ಹಿಡ್ಕೊಂಡು ಪಂಚರ್ ಮಾಡಿ, ಸೊ ಇಲ್ಲೊಂದು ಪಂಚರ್ ಆಗಿದೆ ನೋಡು ಅಂತ ಹೇಳ್ಬಿಟ್ಟು ಆ ಪಂಚರ್ ಹಾಕಕ್ಕೆ ಹೋದಾಗ ಇನ್ನೊಂದು ಪಂಚರ್ ಮಾಡಿ, ಆ ಪಂಚರ್ನ ಪ್ಯಾಚಪ್ ಮಾಡಿ ಮತ್ತು ವಾಲ್ನಟ್ ಡ್ಯಾಮೇಜ್ ಮಾಡಿ, ಸೊ ಆ ವಾಲ್ನಟಿಗೆ ಇನ್ನೊಂದು 500 ರೂಪಾಯಿ ಚಾರ್ಜ್ ಮಾಡಿ ಟೋಟಲ್ ಟ್ಯೂಬೇ ಹೋಗಿದ್ದೀನಿ, ಟ್ಯೂಬ್ ರಿಪ್ಲೇಸ್ ಮಾಡೋಸ್ ಅಂತ ಹೇಳಿ 1,000 ಕೊಳಿತಿದ್ರು. ಸೊ ಮೊನ್ನೆ ಯಾಕೋ ಏರ್ ಲೀಕ್ ಆಯಿತು ಅಂತ ಫೀಲ್ ಆಯಿತು, ಅದಕ್ಕೆ ಚೆಕ್ ಮಾಡ್ಸೋಣ ಅಂತ ಬಂದಿದ್ದು. ಮಾವಿನ ಹಣ್ಣಿನ ಸೀಸನ್ನು. ಸೊ ನಾಳೆ ಸಂಡೇ, ವೀಕ್ ಆಫು. ನಾಳೆ ಏನಾರು ಕ್ರಿಯೇಟಿವಾಗಿ ಹೊಸ್ದಾಗಿ ಏನಾರು ಮಾಡಬೇಕು. ಸುಮ್ಮನೆ ರೂಮಲ್ಲಿ ಬೆಳಗ್ಗೆ ಎದ್ದೆ, ತಿಂಡಿ ತಿಂದೆ, ಕೂತ್ಕೊಂಡೆ, ಮಲಗಿದೆ, ಮತ್ತೆ ಊಟ ಮಾಡಿದೆ, ಮಲಗಿದೆ, ನೈಟ್ ಮತ್ತೆ ಊಟ ಮಾಡಿದೆ, ಮಲಗಿದೆ ಅಂತ ಹೋದರೆ ಆ ದಿನ ವೇಸ್ಟ್ ಆಗ್ಬಿಡುತ್ತೆ. ಸೊ ಆ ದಿನ ಬೆಸ್ಟ್ ಮಾಡಬೇಕು ಅಂದರೆ ಏನಾದ್ರು ಮಾಡಬೇಕು. ಕರಿಷ್ಮಾ ಅಲ್ಲ, ಸುಜುಕಿ ಆಳಿಸ್ನೆಂಡು ನೋಡು, ಆ ಮಾಡಿ ಉದ್ದಕ್ಕೈತೆ, ಒಳ್ಳೆ ಸ್ಮೆಲ್ಲು. ನಾನು ಹೇಳಿದೆ ತಾನೇ ಬೆಂಗಳೂರಲ್ಲಿ ಮಳೆ ಬಂದರೆ ಸಮುದ್ರ ಕಾಣುತ್ತೆ ಅಂತ. ನೋಡಿ ಇವಾಗ ತಾನೇ ದಾಟ್ಕೊಬಂದು ಹಿಮಾಚಲ ಪ್ರದೇಶದಿಂದ ಹರ್ಕೊಬಂದಿರೋ ಸಮುದ್ರ ಅದು. ಏನು ಮಾಡ್ತಿದ್ಯಾ? ಅವನು JCB ಥರ ಮಣ್ಣಲ್ಲೇ ಆಟ ಆಡ್ತಾವನೆ. ನೋಡಿ ಎಷ್ಟು ಚೆನ್ನಾಗಿದೆ ಹೊಸ ರೋಡು. ಕಬ್ಬನ್ ಪಾರ್ಕ್ಗೆ ಇದಕ್ಕೂ ಮ್ಯಾಚ್ ಡಿಫ್ರೆನ್ಸೇ ಇಲ್ಲ, ಹಂಗಿದೆ. ಈ ಫುಲ್ ಗ್ರೀನರೀಸು, ಬ್ಲೂ ಕಲರ್ ಫ್ಲವರ್ಸು, ಕಲರ್ಸು. ಇಲ್ಲೊಂದು ಬಾಷ್ ಕಂಪ್ನಿ ಇದೆ. ಇವ್ರು ಜಗಳ ಆಡ್ತವ್ರೆ. ಲವರ್ಸ್ದು ಕುಳಿನೇ ಇದು. ಮನೆಯಿಂದ ಹೊರಡುವಾಗ ಜಗಳ ಆಡ್ತಾರೆ, ಮನೆಯಿಂದ ಹೊರಟಾದ್ಮೇಲೆ ಜಗಳ ಆಡ್ತಾರೆ, ಮನೆಗೆ ಹೊರಡ್ಬೇಕಾದ್ರೂ ಜಗಳ ಆಡ್ತಾರೆ, ಮನೇಲಿದ್ದಾಗ ಮಾತ್ರ ಚೆನ್ನಾಗಿರ್ತಾರೆ. ಏನು ಆಲ್ಗಾರಿದಮಪ್ಪ ಇದು. ಗೇರ್ ಶಿಫ್ಟಿಂಗ್ ಮಾತ್ರ ಬೆಣ್ಣೆ. ಶಿಫ್ಟ್ ಆಗಿದೆಯಲ್ಲ ಗೊತ್ತೇ ಆಗಲ್ಲ, ಆ ಥರ ಸ್ಮೂತಾಗಿ ಬೀಳುತ್ತೆ ಗೇರ್ ಶಿಫ್ಟಿಂಗು. ನೀವು ಕ್ಲಚ್ ಹಿಡಿದು ಕರೆಕ್ಟಾಗಿ ಎಕ್ಸ್ಲೇಟರ್ ಡೌನ್ ಮಾಡಿ ಹೊಡೆದಾಗ ಕ್ಲಚ್ ಎತ್ಕೊಂಡು ಹೊಡೆದೆ ಅಂತ ಹೊಡೆದೆ ಟನ್ ಅಂದ್ಬಿಡ್ತು ಒಂದು ಸಲ. ಮೋಟ್ರ್ ಎತ್ತ ಮಷಿನ್ನು. ಅಲ್ಲಿ ಅಷ್ಟೊಂದು ನೀರಿದೆ, ಅಣ್ಣ ಬಂದ್ಗೆ ದಿಕ್ಕಿರೆ. ಓಹ್, ಮತ್ತೆ ಟ್ರಾಫಿಕಾ? ಮಳೆ ಬಂದರೆ ಚೂರು ಟ್ರಾಫಿಕ್ ಇರುತ್ತೆ. ನೋಡಿ ಇಲ್ಲೊಂದು ನದಿ ಇದೆ, ಇದು ಹೇಮಾವತಿ ನದಿ, ಬೆಂಗಳೂರು ಹೇಮಾವತಿ ನದಿ ಇದು. ನೋಡಿ ಅಲ್ಲಿ ಲೆಫ್ಟಲ್ಲಿ, ಅಲ್ಲಿ ಇದು ಬೆಂಗಳೂರಿನ ಹೇಮಾವತಿ ನದಿ. ಮುಂದೆ ನಿಮಗೆ ಒಂದು ಇದು ತೋರಿಸ್ತೀನಿ, ಯಾವುದು ಕೃಷ್ಣಾ ನದಿ ತೋರಿಸ್ತೀನಿ ನಿಮಗೆ. ನಡೆಯೋಣ. ಬಾ ಇದು ಬ್ರಿಡ್ಜು.
ಸೊ ಇಲ್ಲೊಂದು ಆರ್ ಸಿ ನಿಂತಿದೆ. ಈ ಆರ್ ಸಿದು ಓನರ್ ಯಾರು ಅಂತ ಗೊತ್ತಿಲ್ಲ. ಓನರ್ ಯಾರು ಅಂತ ಗೊತ್ತಾದರೆ ಈ ಆರ್ ಸಿ ಹಾಕ್ಕೊಂಬಿಟ್ಟು ಒಳ್ಳೆ ಕೂಳೆ ಇಕ್ಬೋದು. ಲೆಟ್ಸ್ ಲಕ್ಕ ಅಲ್ಲ, ಫೆಟ್ಸ್ ಲಕ್. ಅಬ್ಬಬ್ಬಬ್ಬ ನೋಡಿಲಿ, ವಾವ್, ಯಾರಪ್ಪ ಇದ್ರು ಓನರು? ಸೈ ಗೀತೆ, ಮನಿ ಪವರ್, ವುಮೆನ್ ಡ್ರಗ್.